6 ತಿಂಗಳಿನಿಂದ ಸಂಬಳ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಲೈಬ್ರೇರಿಯನ್ ಒಬ್ಬರು ಆತ್ಮಹತ್ಯೆಗೆ ಶರಣಾಗಿರುವಂತ ಘಟನೆ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಹಿಳಾ ಲೈಬ್ರೇರಿಯನ್. ಗ್ರಾಮ ಪಂಚಾಯತ್ನ ಅರಿವು ಕೇಂದ್ರದಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರು. ಮಳಖೇಡ ಗ್ರಾಮ ಪಂಚಾಯತ್ನ ಸರ್ಕಾರಿ ಅರಿವು ಕೇಂದ್ರದಲ್ಲಿ ನಡೆದಿರುವಂತ ಘಟನೆ ಇದು. ಅರಿವು ಕೇಂದ್ರದಲ್ಲಿ ಫ್ಯಾನ್ಗೆ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಭಾಗ್ಯವತಿ ಅಗ್ಗಿಮಠ ಆತ್ಮಹತ್ಯೆಗೆ ಶರಣಾಗಿರುವಂತ ದುರ್ದೈವಿ. ಕಳೆದ 6 ತಿಂಗಳಿನಿಂದ ವೇತನ ಇಲ್ಲದೆ ಅವರು ಒದ್ದಾಡ್ತಾ ಇದ್ರು. ಕುಟುಂಬ ನಿರ್ವಹಣೆಗೆ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ZP ಜಿಲ್ಲಾ ಪಂಚಾಯತ್ನ ಸಿಇಒ, ತಾಲೂಕು ಪಂಚಾಯತ್ನ ಇಒ, ಗ್ರಾಮ ಪಂಚಾಯತ್ನ PDO ಇವ್ರದ್ದೆಲ್ಲ ಗಮನಕ್ಕೆ ತಂದಿದ್ದಾರೆ. ವೇತನ ಬರ್ತಾ ಇಲ್ಲ ಅಂತ ಕೇಳ್ಕೊಂಡಿದ್ದಾರೆ. ಆದರೆ 6 ತಿಂಗಳಿನಿಂದ ಅವರ ವೇತನ ಪೆಂಡಿಂಗೇ ಇತ್ತು. ಹೀಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಮೇಲ್ವಿಚಾರಕಿ ಆತ್ಮಹತ್ಯೆಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಳಖೇಡ ಬಳಿ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರೊಟೆಸ್ಟ್ ಮಾಡಿದ್ದಾರೆ. ತೀರಾ ಬಡ ಕುಟುಂಬದ ಭಾಗ್ಯವತಿಗೆ 2 ಮಕ್ಕಳಿದ್ದಾರೆ. ನಿತ್ಯವೂ ವೇತನಕ್ಕಾಗಿ ಅಲ್ದಾಡಿ ಸಾಕಾಗಿ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರೋದು. ಇವರ ಸಾವಿಗೆ ಅಧಿಕಾರಿಗಳೇ ಕಾರಣ ಅಂತ ಭಾಗ್ಯವತಿಯವರ ಪತಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಮತ್ತೆ ನೋಡ್ರಿ ಸರ್, ಪಗಾರ ಬಂದ್ರು ಪಗಾರ ಪಿಡಿಒ ಒಂದಿನ ಕಾರಣಕ್ಕೆ ಒಟ್ಟ ಪಿಡಿಒ ಪಂಚಾಯತಿಗೆ ಬರಲ್ರಿ. ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ರಿ. ಅಲ್ಲಿ ಇದ್ದಿದ್ದು ಇದು ಪಂಚಾಯತಿ ಒಳಗೆ ಸಿಬ್ಬಂದಿಗಳು ಎಕಡೆ ಬೇಕು ಆ ಕಡೆ ಮಾತಾಡ್ತಾರ್ರಿ. ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು 20 ವರ್ಷ ಆಯ್ತು ನೌಕರಿ ಮಾಡ್ಲತ್ತ. ಸುಮಾರು 700 ರೂಪಾಯಿಲಿಂದ ಇಲ್ಲಿ ತನ ಮಾಡ್ಲತ್ತಾರ್ರಿ. 3 ತಿಂಗಳಿಗೊಮ್ಮೆ ಪಗಾರ ಬಿಡುಗಡೆ ಆಗ್ತದ್ರಿ. ಕೈ ಬರ್ಲಿಕ್ಕೆ 6 ತಿಂಗಳು ಆಗ್ತದ್ರಿ. ಇರೋದು ಸಣ್ಣ ಪಗಾರ ಅದ ರೀ. ನಾವು ಒಟ್ಟು ನಮ್ಗೆ ಹೊಲ ಇಲ್ಲ, ಮನೆ ಇಲ್ರಿ. ನಾವು ಐಗಳು ಜಂಗಮರ ಮಕ್ಕಳು ಎಲ್ಲ ಆಫೀಸ್ನಾಗ ಇದ್ದಿದ್ದು ಕೆಳಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಕಾಲು ಬಿದ್ದೀವ್ರಿ. ತೆಳಮಟ್ಟದ ಜಾತಿ ಅಧಿಕಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.